ಶ್ವೇತಾ ಮೇಡಮ್ ಇವತ್ತಿನ ದಿನ ಬೇರೆ ಸೆಂಟರ್ಗೆ ಹೋಗ್ತಾ ಇದ್ದಾರೆ. ತುಂಬಾ ಬೇಜಾರಿನ ವಿಷಯ ನಮಗೆಲ್ಲರಿಗೂ. ಶನಿವಾರ ಮೀಟಿಂಗ್ ಇರುವಾಗ ಮಾತ್ರ ನಿಮ್ಮನ್ನು ತುಂಬಾ ಮಿಸ್ ಕೆಲಸವನ್ನು ಪ್ರೀತಿಯಿಂದ ನೋಡಿದ್ದಾರೆ ಅಷ್ಟೇ ಅವರು ಮೇಲಕ್ಕೆ ಏರ್ತಾ ಇದ್ದಾರೆ. ಜೋರಾಗಿ ಕ್ಲಾಪ್ಸ್ ಕೊಡಿ. ಅದು ಕೂಡ ಮೇಡಮ್ನೊಟ್ಟಿಗೆ ಕಳೆದಂತ ಮೆಮೊರಿ ನಮ್ಮ ಎಲ್ಲರಲ್ಲಿ ಕೂಡ ನಮಸ್ತೆ ನಮಸ್ತೆ. ಸ್ಟೋರಿ ಹೇಳಿಕೆ ರೆಡಿ ಅಲ್ವಾ? ಓಕೆ. ಒಂದು ಊರಿರುತ್ತೆ. ಆ ಊರಿನಲ್ಲಿ ಬಂದ್ಬಿಟ್ಟು ರಾಜ ಮತ್ತೆ ರಾಣಿ ಇಬ್ಬರು ಇರ್ತಾರೆ. ಆ ಊರನ್ನು ನೋಡ್ಕೊಳ್ತಾ ಇರ್ತಾರೆ. ತನ್ನ ರಾಜ್ಯದಲ್ಲಿ ಅಂತ ಹೇಳುವಾಗ ಜನರಿಗೆ ಕಷ್ಟಗಳು ಬರುವಂಥದ್ದು, ಅವರ ಕಷ್ಟ ಸುಖಗಳನ್ನು ಕೇಳಿ ಅವ್ರಿಗೆ ಏನಾದರೂ ಸಮಸ್ಯೆಗಳು ಬಂತಂತ ಹೇಳುವಾಗ ಈ ರಾಜ ರಾಣಿಯವರು ಏನು ಮಾಡ್ತಾ ಇದ್ರು, ಅವರ ಜನರ ಕಷ್ಟಗಳನ್ನು ನಿವಾರಿಸ್ತಾ ಅವರ ಜೊತೆ ಖುಷಿಯಾಗಿ ಇರ್ತಾ ಇದ್ರು. ಒಂದು ದಿವಸ ಕೆಲವು ವರ್ಷಗಳು ಹೀಗೇನೆ ಕಳೀತಾ ಹೋಗುತ್ತೆ. ವರ್ಷಗಳು ಕಳೆದ ನಂತರ ಕೆಲವೊಂದು ರಾಜ್ಯದಲ್ಲಿ ಬಂದ್ಬಿಟ್ಟು ತುಂಬಾ ಜನರು ಏನಾಗ್ತಾರೆ, ಯಾರ ಒಂದು ಆಧಾರ ಇಲ್ಲದ ಹಾಗೆ ಇರ್ತಾರೆ. ಆ ಜನರ ಕಷ್ಟಗಳನ್ನು ಕೇಳಿಕೆ ಯಾರು ಕೂಡ ಇರಲ್ಲ. ಹಾಗಾಗಿ ಆ ಊರಿನಲ್ಲಿ ಬಂದ್ಬಿಟ್ಟು ರಾಜನ ಅವಶ್ಯಕತೆ ತುಂಬಾನೇ ಇರುತ್ತೆ. ಹಾಗಾಗಿ ರಾಜ ಏನ್ ಮಾಡ್ತಾರೆ ಅಂತ ಹೇಳುವಾಗ ತನ್ನ ರಾಣಿಯನ್ನು ಕರ್ಕೊಂಡು ರಾಜ ರಾಣಿ ಇಬ್ಬರು ತಾವಿದ್ದಂತ ರಾಜ್ಯವನ್ನು ಬಿಟ್ಟು ಇನ್ನೊಂದು ರಾಜ್ಯಕ್ಕೆ ಹೋಗ್ತಾರೆ. ಹೋಗ್ತಾ ಏನಾಗುತ್ತೆ, ಅಲ್ಲಿ ಹೋಗುವಾಗ ಅವರಿದ್ದಂಥ ರಾಜ್ಯ ಏನಾಗ್ತಾ ಬರುತ್ತೆ ಅಂತ ಹೇಳುವಾಗ ಅಲ್ಲಿ ಜನರು ದಿನ ಹೋಗ್ತಾ ಯಾರು ಕೂಡ ಜನರನ್ನು ಕೇಳಲಿಕ್ಕೆ ಯಾರು ಇಲ್ಲ. ಜನರ ಸುಖ ಆಗಲಿ ಅವರ ಕಷ್ಟಗಳನ್ನಾಗಲಿ ಕೇಳಲಿಕ್ಕೆ ಯಾರಾಗಲ್ಲ. ಆ ರಾಜ್ಯವೇ ಬಂದ್ಬಿಟ್ಟು ಆ ಊರೇ ಬಂದ್ಬಿಟ್ಟು ಬರಡು ಭೂಮಿಯಾಗಿ ಕಾಣಲಿಕ್ಕೆ ಶುರುವಾಗುತ್ತೆ. ಜನರಿಗೆ ಕಷ್ಟ ಬಂತಂತ ಹೇಳುವಾಗ ಕೇಳುವವರು ಯಾರಿಲ್ಲ. ಆ ಇಡೀ ಊರೇ ಏನಾಗುತ್ತೆ, ಅನಾಥವಾಗಿ ಬೀಳುತ್ತೆ. ನಂತರದಲ್ಲಿ ಈ ವಿಷಯ ಆ ರಾಜನಿಗೆ ಗೊತ್ತಾಗುತ್ತೆ. ರಾಜ ಏನ್ ಮಾಡ್ತಾರೆ ಅಂತ ಹೇಳುವಾಗ ತುಂಬಾನೇ ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬರ್ತಾರೆ. ಏನು ಅಂತ ಹೇಳುವಾಗ ಒಂದು ಒಳ್ಳೆ ಸದ್ಗುಣವತಿ ಹಾಗೂ ಧೈರ್ಯಶಾಲಿ ಹಾಗೆಯೇ ಜ್ಞಾನ ಭಂಡಾರವನ್ನೇ ಮುಡಿಗೇರಿಸಿಕೊಂಡಂತ ಒಬ್ಬ ಪುಟ್ಟ ರಾಜಕುಮಾರಿಯನ್ನು ತಾವಿದ್ದಂತ ಆ ಒಂದು ರಾಜ್ಯಕ್ಕೆ ಕಳಿಸಿಕೊಡ್ತಾರೆ. ಅನಂತರ ಆ ರಾಜಕುಮಾರಿ ಬಂದು ರಾಜ ರಾಣಿ ಇದ್ದಂತ ಮೊದಲ ರಾಜ್ಯಕ್ಕೆ ಬರ್ತಾರೆ. ಬಂದು ಅಲ್ಲಿಯ ಜನರೊಂದಿಗೆ ಖುಷಿಯಾಗಿ ಅವರೆಲ್ಲ ಕಷ್ಟಗಳನ್ನು ಕೇಳ್ತಾ ಅವರೊಂದಿಗೆ ಬೆರೀತಾ ಆ ರಾಜ್ಯದ ರಾಜಕುಮಾರಿ ಮಾತ್ರ ಅಲ್ಲದೆ ಆ ಒಂದು ಪ್ರತಿಯೊಂದು ಮನೆಯ ಮಗಳಾಗಿ ಅವರ ಜೊತೆ ಖುಷಿಯಾಗಿ ಇರ್ತಾರೆ. ಎಲ್ಲ ಕಷ್ಟಗಳನ್ನು ನಿವಾರಿಸಿಕೊಂಡು ಬರ್ತಾರೆ. ನಂತರದಲ್ಲಿ ಖುಷಿಯಾಗಿರುವಂತ ಸಂದರ್ಭದಲ್ಲಿ ಪಕ್ಕದ ಒಂದು ರಾಜ್ಯದ ಒಬ್ಬ ಸುಂದರವಾದ ರಾಜಕುಮಾರ ಈ ರಾಜಕುಮಾರಿಯನ್ನು ನೋಡ್ತಾರೆ. ನೋಡಿಬಿಟ್ಟು ಆ ರಾಜಕುಮಾರಂಗೆ ಈ ರಾಜಕುಮಾರಿಯನ್ನು ಮದುವೆ ಆಗ್ಲಿಕ್ಕೆ ಆಸೆ ಪಡ್ತಾರೆ. ನಂತರದಲ್ಲಿ ಆ ರಾಜಕುಮಾರಿಗೂ ಈ ರಾಜಕುಮಾರನಿಗೂ ಮದುವೆ ಏನಾಗುತ್ತೆ, ನಿಶ್ಚಯ ಆಗುತ್ತೆ. ಆಚೆಯಿಂದ ರಾಜಕುಮಾರಿ ಮದುವೆ ಅಂತ ಸಂಭ್ರಮ ಪಡುವಂತೆ ಇಲ್ಲ. ಈಚೆಯಿಂದ ತಾನು ಇದ್ದಂತ ತನ್ನ ಜನರನ್ನು ಇಷ್ಟು ಚೆನ್ನಾಗಿ ಪ್ರೀತಿ ಅಕ್ಕರೆ ಮಮತೆಯನ್ನು ಕೊಟ್ಟಂತ ಆ ಜನರನ್ನು ನಾನು ಬಿಟ್ಟು ಹೋಗ್ತೇನಾ ಅಂತ ಬೇಸರ ಕೂಡ ಪಡ್ತಾ ಇರ್ತಾರೆ. ಇದೇ ಒಂದು ಬೇಸರದಲ್ಲಿ ಆ ರಾಜಕುಮಾರಿ ಬಂದ್ಬಿಟ್ಟು ದಿನವನ್ನು ಕಳೀತಾ ಬರ್ತಾರೆ. ಹೇಗಿತ್ತು ಸ್ಟೋರಿ? ಹೇಗಿತ್ತು? ಒಳ್ಳೇದಿತ್ತ ಅವ್ರಿಗೆ? ಹಾಗಾಗಿ ಆ ಒಂದು ರಾಜ ಬಂದ್ಬಿಟ್ಟು ಕಳಿಸಿದಂತ ಆ ಸದ್ಗುಣವತಿ ಧೈರ್ಯಶಾಲಿ ಹಾಗೆಯೇ ಜ್ಞಾನ ಭಂಡಾರವನ್ನು ಮುಡಿಗೆ ಏರಿಸಿಕೊಂಡಂತ ಆ ಪುಟ್ಟ ರಾಜಕುಮಾರಿಯನ್ನು ನಾವೆಲ್ಲರೂ ಕೂಡ ಕೈ ಚಪ್ಪಾಳೆ ಮುಖಾಂತರ ಸ್ಟೇಜ್ಗೆ ವೆಲ್ಕಮ್ ಮಾಡ್ತಾ ಬರುವ ಹಾಗೆ ಸ್ಟೇಜ್ಗೆ ಬರ್ಬೇಕು. ಹಾಗೆ ಶ್ವೇತಾ ಮೇಡಮ್ ಬಂದ್ಬಿಟ್ಟು ನಮ್ಮ ಸೆರಾಕೇರ್ ಸಂಸ್ಥೆಯಲ್ಲಿ ಆಗಸ್ಟ್ 19ನೇ ತಾರೀಕಿಗೆ
ಆ ಒಂದು ಬಾಗಿಲಿನಿಂದ ಒಳಗೆ ಬರ್ತಾರೆ. ಬರುವಾಗ ಅವರ ತಲೆಯಲ್ಲಿ ತುಂಬಾನೇ ಪ್ರಶ್ನೆಗಳನ್ನು ಇಟ್ಕೊಂಡು ಬರ್ತಾರೆ. ಇಲ್ಲಿರುವಂತ ಜನರು ನನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ತಾರ, ನನಗೆ ಸಪೋರ್ಟಿವ್ ಆಗಿರ್ತಾರ, ಇಲ್ಲಿರುವಂತ ಸ್ಟಾಫ್ನವರು ಕೂಡ ನನ್ನ ಜೊತೆ ಒಳ್ಳೆ ರೀತಿಯಲ್ಲಿ ಕ್ಲೋಸ್ ಆಗಿರ್ತಾರ, ತುಂಬಾನೇ ಡೌಟ್ಸ್ ಇಟ್ಕೊಂಡು ಬರ್ತಾರೆ. ನಂತರದಲ್ಲಿ 8 ತಿಂಗಳು ಕಳೀತಾ ಬರ್ತಾರೆ. ಪ್ರತಿಯೊಂದು ಹೇಳಿಕೊಡುವಂತ ಮಾಹಿತಿಗಳಲ್ಲಾಗ್ಲಿ, ಪ್ರತಿಯೊಂದು ನಾವು ತಪ್ಪು ಮಾಡಿದಾಗಲೂ ತನ್ನ ತಾಯಿ ತನ್ನ ಮಕ್ಕಳಲ್ಲಿ ಯಾವ ರೀತಿ ತಿದ್ದುಪಡಿ ಮಾಡ್ತಾರೋ ಅದೇ ರೀತಿ ನಾವು ತಪ್ಪು ಮಾಡಿದಾಗಲೂ ಕರೆಕ್ಟಾಗಿ ನಮ್ಮನ್ನು ತಿದ್ದುಪಡಿ ಮಾಡಿ ನಮ್ಮನ್ನು ಒಂದು ಒಳ್ಳೆ ಬೆಳವಣಿಗೆ ಅಂದ್ರೆ ಎತ್ತರಕ್ಕೆ ಬೆಳೆಯುವ ಹಾಗೆ ನಮಗೆ ಸಹಾಯ ಮಾಡಿದಂತ ಶ್ವೇತಾ ಮೇಡಮ್ ಇದ್ದಾರೆ. ಹಾಗೆ ಇಷ್ಟು 8 ತಿಂಗಳಿನಿಂದ ಅವರು ಈ ಒಂದು ಸಂಸ್ಥೆಯಲ್ಲಿ ಕಳೆದಂತ ಕೆಲವೊಂದು ಸಣ್ಣ ಸವಿ ನೆನಪುಗಳನ್ನು ಚಿಕ್ಕದಾಗಿ ಹೇವಿಯಾಗಿ ಮಾಡಿದ್ದೇವೆ. ಆ ಹೇವಿಯನ್ನು ನಾವೆಲ್ಲರೂ ಕೂಡ ನೋಡ್ತಾ ಬರುವ. ಹಾಗೆ ಶ್ವೇತಾ ಮೇಡಮ್ ಇಲ್ಲಿ ಕೂತ್ಕೊಂಡ ಫೋಟೋ ಬ್ಲರ್ ಇದೆಯಾ? ಸರಿ ಬರ್ಲಿಲ್ವಾ? ಓಕೆ, ಪರವಾಗಿಲ್ಲ. ಹೇವಿ ಚೆನ್ನಾಗಿತ್ತಾ? ಬೇಜಾರಾಯ್ತಾ? ಮೇಡಮ್ ಹತ್ರ ಕೇಳುವನಾ ಹೇಗಿತ್ತು ಹೇವಿ ಅಂತ? ಹೇಗಿತ್ತು ಮೇಡಮ್? ಚೆನ್ನಾಗಿತ್ತು ಅಂದೆ. ಓಕೆ, ಏನಂತ ಹೇಳುವಾಗ ನಮಗೂ ಕೂಡ ದುಃಖ ಆಗ್ತಾ ಇದೆ, ನಮಗೆ ಕೂಡ ಬೇಜಾರಾಗುತ್ತೆ ಮೇಡಮ್ ಅನ್ನು ಕಳಿಸಿಕೊಡ್ಲಿಕ್ಕೆ. ಹಾಗಾಗಿ ನಮ್ಗೆ ಬರುವಾಗ ಮೇಡಮ್ ಆಗಿ ಬಂದ್ರು, ಈಗ ಹೋಗುವಾಗ ನಮ್ಮೆಲ್ಲರ ಮನೆಮಗಳಾಗಿ ಅವರು ಹೋಗ್ತಾ ಇದ್ದಾರೆ. ನಿಮ್ಮ ಎಲ್ಲರ ಪ್ರೀತಿ ಆಶೀರ್ವಾದದೊಂದಿಗೆ ಅವರನ್ನು ಪ್ರೀತಿಯಿಂದ ನಾವು ಏನ್ ಮಾಡುವ ಬೀಳ್ಕೊಡುಗೆಯನ್ನು ನಾವು ಮಾಡ್ತಾ ಬರುವ. ಹಾಗಾಗಿ ಶ್ವೇತಾ ಮೇಡಮ್ ವೇದಿಕೆ ಜೋರಾಗಿ ಕ್ಲಾಪ್ಸ್ ಕೊಡಿ. महेश्वरा गुरु we wish all the joy we wish you. Okay, ಏನ್ ಡ್ರೆಸ್ಸಿಂಗ್ ಮಾಡ್ತೀರಿ ಅಮ್ಮ? ನಮ್ಮ ಸ್ಪೀಕರ್ ಗುರುಬಜರಂಗಿ ಸೆಂಟರ್ಗೆ ತಗೊಂಡಿದ್ದಾರೆ. ದಾದಾಂದು ಡ್ರೆಸ್ಸಿಂಗ್ ಮಾಡ್ತಾರೆ. ಆಶೀರ್ವಾದ मस्त प्रीति ಎಡ್ಡೆಡಿದ್ದೇನೆ ಅಂತ ಪೋಯಿನವಲಾರ ಸಂಸಾರ ಮಸ್ತ್ ಎಡ್ಡಾಡ ಆ ದೇವರಿಗೆ ಆರೋಗ್ಯ ಕೊಡ್ತಾನೆ, ಜೀವನ ಎಲ್ಲ ಮಾಡ್ತದೆ. ಓಕೆ, ರಾಜೀವಿ ಅಮ್ಮ ಏನ್ ಹೇಳ್ತೀರಿ? ಓಕೆ, ಮೇಡಮ್ ಮೇ 19ಕ್ಕೆ ತನ್ನ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಅವರ ಫ್ಯೂಚರ್ ಕೂಡ ಚೆನ್ನಾಗಿರ್ಲಿ, ವರ್ಕ್ ಅಲ್ಲಿ ಆಗಿರ್ಲಿ ಅಥವಾ ಫ್ಯಾಮಿಲಿ ಆಗಿರ್ಲಿ, ಇನ್ನಷ್ಟು ಚೆನ್ನಾಗಿರ್ಲಿ ಅವರ ಲೈಫ್ ಅಂತ ಹೇಳಿ ಎಲ್ರೂ ಕೂಡ ಬ್ಲೆಸ್ಸಿಂಗ್ ಮಾಡ್ತಾ ಬನ್ನಿ. ಓಕೆ, ರಾಜೀವಿ ಅಮ್ಮ ಏನ್ ಹೇಳ್ತೀರಿ? ಅವ್ರು ಹೋದಲ್ಲಿ ಒಳ್ಳೇದಾಗ್ಲಿ, ಗಂಡನ ಮನೆಯಲ್ಲಿ ಚಂದದಲ್ಲಿ ಅವರ ಆರೋಗ್ಯ ಸುಖ ಸಂಪತ್ತೆಲ್ಲ ಸಿಕ್ಕಿ. ಓಕೆ ಅಮ್ಮ, ಸರಿ. ಓಕೆ, ವೀಣಾ ಸಿಸ್ಟರ್. ಹ್ಯಾಪಿ ಮ್ಯಾರೇಜ್.
ಓಕೆ ಓಕೆ ಆಯ್ತು, ಅಮ್ಮಂದಿರು ಹೋಗಿ. ಹಾಗೆಯೇ ಅಪ್ಪಂದಿರೆಲ್ಲ ಬರ್ಬೇಕು ಸ್ಟೇಜಿಗೆ. ಓಕೆ, ಅಪ್ಪಂದಿರೆಲ್ಲ ಸ್ಟೇಜಿಗೆ ಬನ್ನಿ, ಒಂದು ಫೋಟೋ ತೆಗಿಲಿಕ್ಕಿದೆ. ಎಲ್ಲ ಅಪ್ಪಂದಿರು ಅವರ ದಾಂಪತ್ಯ ಜೀವನ ಸುಖಕರವಾಗಲಿ ಮತ್ತು ಮೊದಲೆಲ್ಲ ಅವರಿಗೆ ಸುಖಕರ ಆಗಲಿ. ಮೊದಲಿಗೆ ಅವರಿಗೆ ನಾನು ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತೇನೆ. ಯಾಕಂದರೆ ಪ್ರಥಮವಾಗಿ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಆಮೇಲೆ ಅವರು ಸೆರೆಕೆರೆಯಲ್ಲಿ ಏನೆಲ್ಲ ಕೆಲಸ ಮಾಡಿದ್ದಾರೆ ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಅವರು. ಯಾಕಂದರೆ ನಾನು ನೋಡಿದ ಹಾಗೆ, ನಾನು ಬರುವಾಗ ಎಷ್ಟು ಆ ಕೆಲಸವನ್ನು ಪ್ರೀತಿಯಿಂದ ನೋಡಿದ್ದಾರೆ, ಅಷ್ಟೇ ಅವರು ಮೇಲಕ್ಕೆ ಏರ್ತಾ ಇದ್ದಾರೆ. ಯಾರಿಗಾಗಲಿ ನನಗೆ ಮಾತಾಡಲಿಕ್ಕೆ ಆಗೋದಿಲ್ಲ, ಆದರೂ ನನಗೆ ಭಾರಿ ಖುಷಿ ಆಗ್ತದೆ. ಯಾವುದಕ್ಕಂದರೆ ಪ್ರತಿಯೊಂದು ನಾವು ಕೆಲಸ ಮಾಡ್ತಾ ಇದ್ದೇವೆ, ಆ ಕೆಲಸದ ಮೇಲೆ ಎಷ್ಟು ನಾವು ಪ್ರೀತಿ ಇರ್ತೇವೆ ಅದನ್ನು ಗಮನಿಸಬೇಕು. ಅವರು ಅದನ್ನು ಗಮನಿಸಿದ್ದಾರೆ. ಅವರು ಅದಕ್ಕೆ ಎಲ್ರಿಗೆ ಅವರು ಇಷ್ಟ ಆಗ್ತಾರೆ. ಹಾಗೆ ಇನ್ನೂ ಕೂಡ ಅವರು ಹೋದಲ್ಲೆಲ್ಲ ಈಗ ಬೇರೆ ಸೆಂಟ್ರಿಗೆ ಹೋಗ್ತಾರೆ. ಅವರು ಅಲ್ಲಿ ಕೂಡ ಉತ್ತಂಗ ಯಶಸ್ವಿ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ತೀನಿ. ನನಗೆ ಮಾತು ಬರ್ತಾ ಇಲ್ಲ, ಅದರಿಂದ ಒಂದು ಹಾಡು ಹಾಡ್ತೇನೆ. ಶುಭಾಶಯ ಶುಭಾಶಯ ಮಧುಮಗಳಿಗೂ ಮಧುಮಗನಿಗೂ ಶುಭಾಶಯ. ಆ ಸೆಂಟರ್ ಅಲ್ಲಿ ತನ್ನ ಕೆಲಸ ಮಾಡ್ಲಿಕ್ಕಿದ್ದಾರೆ. ಅವ್ರ ಹತ್ರ ಕೇಳ್ತಾ ಬರುವ ಅವರ ಜರ್ನಿ ಸರಾಕೇರು ಮಂಗಳೂರಲ್ಲಿ ಯಾವ ರೀತಿ ಆಯ್ತು ಅಂತ ಹೇಳಿ. ಓಕೆನಾ? ಓಕೆ, ನಮಸ್ತೆ ಸದಾಕೀರ್. ಓಕೆ, ನಾನು ಎನಿಸಿರ್ಲಿಲ್ಲ ಈ ಒಂದು ಟೈಮ್ ಬಂದೇ ಬರುತ್ತೆ ಅಂತ. ಅದರ ಇಷ್ಟು ಪ್ರೀತಿ ಸಿಕ್ಕಿದೆ ಅಂತ ಹೇಳುವಾಗ ನನ್ನಕ್ಕಿಂತ ಪುಣ್ಯವಂತ ಯಾರು ಇಲ್ಲ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ಅದೇ ತರ ನಾನು ಸುರತ್ಕಲ್ಗೆ ಹೋದ್ರು ಕೂಡ ಮಿಡ್ಲಲ್ಲಿ ಮಂಗಳೂರಿಗೆ ಬಂದೇ ಬರ್ತೇನೆ. ಯಾಕಂತ ಹೇಳುವಾಗ ಅಲ್ಲಿರುವಂತ ಜನರನ್ನ ಕೂಡ ಮರಿಲಿಕ್ಕಾಗಲ್ಲ, ಇಲ್ಲಿರುವಂತ ಜನರನ್ನ ಕೂಡ ಮರಿಲಿಕ್ಕಾಗಲ್ಲ. ಸರಕೇರ ಅಂತ ಹೇಳುವಾಗ ಒಂದು ಫ್ಯಾಮಿಲಿ ಅಂತ ಹೇಳ್ಬೋದು. ಫ್ಯಾಮಿಲಿ ಬಾಂಡಿಂಗ್ ಬಂದು ಸಿಗ್ಲಿಕ್ಕೆ ಬೇರೆ ಫ್ಯಾಮಿಲಿ ಅಂದ್ರೆ ನಿಮ್ಮದೇ ಕುಟುಂಬ ಆಗಿರ್ಬೋದು, ನನ್ನ ಕುಟುಂಬವೇ ಆಗಿರ್ಬೋದು, ಅಲ್ಲಿ ಹೋದ್ರು ಕೂಡ ಇಂಥ ಪ್ರೀತಿ ಸಿಗ್ಲಿಕ್ಕಿಲ್ಲ. ಮತ್ತೆ ಕೇಳ್ತಾ ಇದ್ದಾರೆ, ನಮ್ಮನ್ನು ಕೂಡ ಮರಿಬೇಡಿ. ನಮ್ಗೆಲ್ಲರಿಗೂ ಭಯ ಒಂದೇ, ಸ್ಟಾಫ್ನವರಿಗೆ, ಮೇಡಮ್ ಅಲ್ಲಿ ಹೋದ್ರೆ ನಮ್ಮನ್ನ ಮರಿತಾರೆ ಕಾಣ್ಬೇಕು ಅಂತ ಹೇಳಿ. ಅದೇ ನಾವು ಡಿಸ್ಕಸ್ ಕೂಡ ಮಾಡ್ತಾ ಇದ್ವಿ. ಅದಕ್ಕೆ ಮೇಡಮ್ ಹತ್ರ ಕೂಡ ಕೇಳುದು, ಅಲ್ಲಿಗೆ ಬರ್ತಾ ಇರ್ತೇವೆ ನಾವು ಕೂಡ. ಶನಿವಾರ ನಮ್ಗೆ ಮೀಟಿಂಗ್ ಇರುತ್ತೆ, 4 ಸೆಂಟರ್ ಕೂಡ ಒಟ್ಟಿಗೆ ಆಗ್ತೇವೆ. ಆದ್ರೂ ಕೂಡ ಮೇಡಮ್ನೊಟ್ಟಿಗೆ ಕಳೆದಂತ ಮೆಮೊರಿ ನಮ್ಮ ಎಲ್ಲರಲ್ಲಿ ಕೂಡ ಓಕೆ, ನಾವು ತುಂಬಾ ಮಿಸ್ಟೇಕ್ ಮಾಡ್ತೇವೆ ಕೆಲಸ ಮಾಡುವಾಗ ಆಗ್ಲಿ, ಯಾವುದನ್ನೇ ಕೆಲಸ ಮಾಡುವಾಗ ಆಗ್ಲಿ ತುಂಬಾನೇ ಮಿಸ್ಟೇಕ್ ಮಾಡುವಾಗ ತಾಯಿ ತರ ಬುದ್ಧಿ ಹೇಳಿಕೊಟ್ಟಿದ್ದಾರೆ ಮೇಡಮ್. ನಮ್ಮ ಎಲ್ಲ ಸ್ಟಾಫ್ನವರು ಏನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಹಾಗೇನೆ ಇನ್ನು ನೀವು ನಮ್ಗೆ ನೋಡ್ಲಿಕ್ಕೆ ಸಿಗುದು ವಾರದಲ್ಲಿ 1 ದಿವಸ, ಅದು ಕೂಡ ಶನಿವಾರ ಮೀಟಿಂಗ್ ಇರುವಾಗ ಮಾತ್ರ. ನಿಮ್ಮನ್ನು ತುಂಬಾ ಮಿಸ್ ಅಮ್ಮಂದಿರು ಅಪ್ಪಂದಿರು ಎಲ್ಲರೂ ಕೂಡ ಮೇಡಮ್ಸ್ನವರೆಲ್ಲರೂ ಕೂಡ ಸ್ಟೇಜಿಗೆ ಬರಬೇಕು.
ಅಂದಕ ಬೇಡ ಬೇಡ ಬ್ಲಾಗ್ ಇಡ್ಬಾರ್ದ್ರೆ ಉಳಿಪಚ್ಚಿ ಇದು ಎಂಚ ಗುಣಪರು ಬರುತ್ತಾ ಮಾತ ತೂದು ಪೊಲೆ ಮುಲ್ಪ ಮಾತ ಈ ಸೈಡ್ 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 ಮೇಲೆ ಮತ್ತೆ ತೂ ಒಂದು ಬಲ್ ಏರಿಯಾ ಮ್ಯಾಮ್ ದಾಡಿಯರು ಬಾಯ್ ಬಾಯ್ ಮ್ಯಾಂಗ್ಳೂರ್ ಸೆಂಟರ್ ಮಿಸ್ ಮಲ್ತೊಂದು ಉಪ್ಪುದೆ ಮಿಸ್ ಯು ಬಾಯ್ ಬಾಯ್ ಕಾಲ್ ಮಾಡ್ತಾರ ದೆಪ್ಪುಲೆ ಅವೆ ನಾನ ಮೆಸೇಜ್ ಅಂಪುಲೆ ಶ್ವೇತ ಮ್ಯಾಮ್ ಗ್ರೂಪ್ ಲೆಫ್ಟ್ ಹೊಚ್ಚಿ ಬಾಯ್ ಬಾಯ್ ಡಿಸ್ಕಸ್ ಮಾಡ್ತಾರೆ ನಮ್ಮ ಡಿಸ್ಕಸ್ ಓಕೆ ಗೈಸ್ ಮ್ಯಾಮ್ పోయారు సమిత మాత్రులాలు శుభదాద పన్ప శ్వేత మ్యామ్ బుల్తొంದು పోదుప్పారు సో ರೇಷ್ಮಾ ಅಲ್ಲಿ 5 ಗಂಟೆ ಬೈದಲ್ಲ ನಲ್ಲ ಪೋತಿಚ್ಚಲು ಬಸ್ ನನ್ನಲ್ಲ ಇಜ್ಜಿಗೆ ಹಾ ಪನ್ ಬೇಜಾರವನುಂಡು ಗೈಸ್ ದಾದ ಮಂತನು ಬುಲ್ತುದು ಪುರಾಂಡು ಬುಲ್ತು ಬುಲ್ತುದೇನೋ ಮೂಕು ನೆತ್ತೆರ್ಲ ಬರ್ತದೆ ದಾದ ಮನ್ಪುರು ಒಚ್ಚರೆಲ್ಲ ಟವಲಿಚ್ಚಿ ಟವಲುಂಡು ಗೈಸ್ ಮೂಜಿ ಉಂಡು ಅಣ್ಣಲ್ಲಿ ಕೈಟ್ ತುಲೆ ಎದ್ದುಲೆ ಅಲ್ಲಂಚಿನ ಮಲ ಮಂಡ್ಯದ ಫುಲ್ ಏರ್ಲೆ ಇಜ್ಜಿರು ಏರು ಬರುತ್ತೀನಿ ಬಂಡ ಈ ಮಲ್ಲ ಮಂಗಿದಿ ಆಲೆ ಈ ನಮ್ನೆ ಪೋಂದುಲ್ಲೇರು ರೇಷ್ಮಾ ಬಾಯ್ 13 ನಂಬರ್ ಇಜ್ಜಿ ಬಂದು 15 ಪೋಂದುಲ್ಲೇರು ಈ ನಂಬರ್ದ ಮಾತ್ರ ಪುರದೆತ್ತ ನೋಡಿಗೆ ಅಲ್ಲಿ ವಾಯ್ಸ್ ಮಾತ್ರ ಅಲ್ಲ ಬ್ಯಾಕ್ ಗ್ರೌಂಡ್ ಓಕೆ ಅಪ್ಪನ ನಮ್ಮ ವ್ಲಾಗ್ನ ಅವು ಬರ್ಪುಂಡು ನಮ್ಮ ಇನ್ನಿತ ವ್ಲಾಗ್ನ ಇಡೆಗೆ ಎಂಡ್ ಮಂದು ಸೊ ವಿ ಮಿಸ್ ಯು ಶ್ವೇತಾ ಮ್ಯಾಮ್ ಓಕೆ ಬಾಯ್ ಬಾಯ್ ಎನ್ನ ಬಸ್ಲ ಬರ್ತನೆ ಗೈಸ್ ನಾನು ಬರ್ತೋನು ತುದೆ ಬಾಯ್ 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 ಎಂತ ಸಮೇತ ಬಾಯ್ ಎಂಚ ತೋಜ್ ಜಯ ಬಾಯ್ 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 ಓಕೆ ಸಮಿತ పోయాలికి ಬೇಜಾರಪ್ಪುನ್ನ ಸಮಿತ ಬರ್ತಾಳೆ ದಿಂಚ ಆಯ್ನ ಡ್ರೈವರ್ ಕಂಡಕ್ಟರ್ ತೋನಿಲ್ಲ ನಾವು ಮಲ್ದಾದಂಪುನಿ ಓಕೆ ಬಾಯ್ ಬಾಯ್ ಈಗ ಸುದೀಕ್ಷಾ ಪೋಪಿನ ಮಸ್ತ್ ಬೇಜಾರ ಅವನಿಜ್ಜಿ ದಾದ ಮರ್ಲಿ ಯಾವ್ದು ಸಹ ಬೇಜಾರ ಪೂಜೆ ಅಲ್ಲೇ ಮುಗಾದ ರೂಢ ಬಂದ ಕಲ ಮೆಂಟಲ್